ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಬೇಸಿಕ್ ಸೆನ್ಸ್ ಅವರಲ್ಲಿ ಇರೋದ್ರಿಂದಾಗೆ ಈಗ ಅವರು ಹುಲ್ಲಾಗೆ ಬೇಸಿಯಾಗ ಪೂರ್ತಿಯಾಗಿ ಒಣಗಿ ಹೋಗುವಂಥದ್ದು, ಸ್ವಲ್ಪ ಮಳೆ ಸಿಗಿ ನಿಲ್ಲುವಂಥ ಮನೋಧರ್ಮವನ್ನು ಬೆಳೆಸ್ಕೊಂಡಿದ್ದರಿಂದಾಗಿ ರಾಜಕೀಯದಲ್ಲಿ ಬೇಕಾಗ್ತದೆ. ಯಾಕೆ ಹಿಂದಿನ ರಾಜಕೀಯ ಇದ್ದರೆ ಅದು ಮಾತು ಬೇರೆ. ಆದರೂ ಇವತ್ತು ರಾಜಕೀಯದಲ್ಲಿ ಒಂದು ಜಾಣತನ ಬೇಕಾಗ್ತದೆ. ಹುಂಬುದನಕ್ಕಿಂತ ಜಾಣತನ ಹೆಚ್ಚು ಲಾಭ ಕೊಡ್ತದೆ ಅನ್ನೋದು ಇತಿಹಾಸಗಳನ್ನು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಸತೀಶ್ ಅವರಂತೂ ಈಗ ಒಂದಿಷ್ಟು ಏನಪ್ಪ ಅಂತಂದ್ರೆ ಆ ವಿಷಯ ಅಂದ್ರೆ ನಾನು ಸೇಮ್ ಆಗಬೇಕು ಅನ್ನೋಂಥ ವಿಷಯವನ್ನು 2020 ಏನೋ ಒಂದಿಷ್ಟು ಹಿಂದೆ ಅಂದರು, ಒಂದು ತಿಂಗಳ ಒಪ್ಪತ್ತಿನೆಲ್ಲ ಇತ್ತೀಚೆಗೆ ಕಡಿಮೆ ಆಗ್ತಾಯಿದೆ. ಈಗ ಮೊದಲ ಸರ್ವೈವ್ ಆಗುವಂಥ ಒಂದು ನೇಚರ್ ಅಧಿಕಾರದಲ್ಲಿ ಇರಬೇಕು ಅಂದಾಗ ಜನ ಬೆನ್ನತ್ತಾರೆ ಅನ್ನೋದು ಒಂದು ಸಾಮಾನ್ಯ ತತ್ವ. ಯಾಕಂದರೆ ಅಧಿಕಾರ ಇಲ್ಲದೆ ಯಾರು ಬೆನ್ನತ್ತದಿಲ್ಲ ಇವತ್ತೊಂದು ಗೊತ್ತದ ಅವ್ರಿಗೆ. ಆ ನೆಲೆಯಲ್ಲಿ ಅಧಿಕಾರನೂ ಉಳಿಸ್ಕೊಂಡಿದ್ದಾರೆ, PW ಮಿನಿಸ್ಟರ್ ಇದ್ದಾರೆ, ಜೊತೆ ಜನರೂ ಇದ್ದಾರೆ. ಅದು ಸಮಯ ಬಂದಾಗ ನೋಡೋಣ ಅಂತ ಮಾತಿರ್ಬೋದು. ಏನೋ ಆಗಲಿ ಈಗ ನೋಡಿದರೆ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದರೆ ತುರ್ತ ಸದ್ಯದ ಪರಿಸ್ಥಿತಿ ಹೆಂಗೆ ಬರ್ತದೆ ಹಂಗೆ ಹೋಗುವಂಥ ನಿರ್ಧಾರಕ್ಕೆ ಬಂದಿದ್ದರಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅವರನ್ನು ಸ್ವಲ್ಪ ಬದಿಗೆ ಸರಿಸೋದು ಅವರ ವಿರೋಧಿಗಳಿಗೆ ಅಂದುಕೊಂಡಷ್ಟು ಸುಲಭಿಲ್ಲ ಅನ್ನುವಂಥದ್ದು ಇವತ್ತಿನ ಥರ ನೋಡಿದಾಗ ಅನಿಸ್ತದೆ. ನಾಳೆ ಗೊತ್ತಿದ್ದು ಬದಲಾಗ್ಬೋದು, ಯಾರಿಗೂ ಗೊತ್ತು. ರಾಜಕೀಯ ಕ್ಷಂಕ್ಷನ್ ಬದಲಾಗುವಂಥದ್ದು ನಿಂತು ನೀರಲ್ಲ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾ ಇರ್ತಾರೆ ರಾಜಕಾರಣಿಗಳು. ಹಾಗೆ ಬದಲಾಗ್ಬೋದು. ಏನೂ ಇರಲಿ, ಒಟ್ಟಿನಲ್ಲಿ ಇದು ಬೆಳಗಾವಿ ಜಿಲ್ಲೆಯ ಒಂದು ರಾಜಕೀಯ ಸ್ಥಿತಿಗತಿ. ಮತ್ತು ನೋಡೋದು ಏನಾಗ್ಬೋದು ಅನ್ನೋದನ್ನು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯ ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.